ನಮಸ್ಕಾರ ಸ್ನೇಹಿತರೆ. ಪ್ರಥಮ ವರ್ಷದ BA ತರಗತಿಯ ಹೊಸಗನ್ನಡ ಪಠ್ಯಭಾಗದ ಕಣಿವೆಯ ಮುದುಕ ಈ ಪಠ್ಯ ಕವನವು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರ್ತಾರೆ. ಹಾಗಾಗಿ ಈ ಪಠ್ಯಭಾಗವನ್ನು ನಾನಿವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಈ ಪಠ್ಯಭಾಗವನ್ನು ಪೂತಿನ ಅವರು ಬರೆದಿರ್ತಾರೆ. ಪೂತಿನ ಅಂದರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ಕನ್ನಡದ ನವೋದಯ ಕಾಲದ ರತ್ನತ್ರಯರು ಕವಿಗಳಲ್ಲಿ ಒಬ್ಬರು. ನವೋದಯ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ಕೃಷಿ ಮಾಡಿದ ಇವರು ಇಂದಿಗೂ ನೆನಪಿಸಿಕೊಳ್ಳುವಂಥ ಕಾವ್ಯ ಬರೆದಿದ್ದಾರೆ. ಕಣಿವೆಯ ಮುದುಕ ಪದ್ಯವನ್ನು ಅವರ ಹಣತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕವನದ ವಸ್ತು: ಈ ಕವಿತೆಯಲ್ಲಿ ದಾರಿಹೋಕನು ಮುದುಕನನ್ನು ಕಣಿವೆ ಮಾರ್ಗದಲ್ಲಿ ಸಂಧಿಸಿ ಅವನ ವಿಷಯವನ್ನು ಕರುಣೆಯನ್ನು ತೋರುತ್ತಾನೆ. ಕಠೋರನಾಗಿದ್ದ ಮುದುಕನು ಮೃದು ಹೃದಯವಾಗಿ ಪರಿವರ್ತನಾಗುವ ಈ ಕಥೆಯನ್ನು ವರ್ಣಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮುದುಕ, ಈ ಕಥೆಯ ಸಂಕ್ಷೇಪವಾಗಿ ಕಥೆಯನ್ನು ಹೇಳುವುದಾದರೆ, ಒಬ್ಬ ಮುದುಕ ಒಂದು ಕಣಿವೆ ತೀರದಲ್ಲಿ ಒಬ್ಬಂಟಿಗನಾಗಿ ಅವನು ತುಂಬ ಹಠವಾದಿ ಅಥವಾ ತುಂಬ ಕೋಪಿಷ್ಠನಾಗಿರ್ತಾನೆ, ಕಠೋರನಾಗಿರ್ತಾನೆ. ಅಂದರೆ ಅವನು ಕಠೋರನಾಗಿದ್ದದ್ದು ಅವನ ಪರಿಸ್ಥಿತಿಗಳಿಂದಾಗಿ, ಅವನು ಬೆಳೆದು ಬಂದ ರೀತಿಯಿಂದಾಗಿ, ಒಂಟಿಯಾದ ಜೀವನದಿಂದಾಗಿ ಅವನು ತುಂಬ ಮನಸ್ಸು ಕಠೋರವಾಗಿರ್ತದೆ. ಅವನೊಂದು ಕಣಿವೆಯ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಬರುವಂತಹ ಮಳೆ, ಬಿರುಗಾಳಿ, ಅದಕ್ಕೆಲ್ಲ ಮಿಂಚು, ಮಳೆ, ಅದಕ್ಕೆಲ್ಲ ಭಯಪಟ್ಟು ಕಣಿವೆಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಒಬ್ಬ ದಾರಿ ಅವನಿಗೆ ಸಿಗ್ತಾನೆ. ದಾರಿ ಅವನಿಗೆ ಸಿಗುವಾಗ ಇವನು ಅಲ್ಲಿ ನಡೆದುಕೊಂಡು ಹೋಗಿ ಆಯಾಸವಾಗಿ ಒಂದು ಕಡೆ ಕುಳಿತುಕೊಂಡಿರುವಾಗ ದಾರಿ ಈ ಮಳೆಯ ಕತ್ತಲು ಆವರಿಸಿಕೊಂಡಿರ್ತದೆ. ಆ ಸಂದರ್ಭದಲ್ಲಿ ದಾರಿ ಕೂಡ ಅದೇ ಮಾರ್ಗದಲ್ಲಿ ಬರುವಂಥ ಸಂದರ್ಭದಲ್ಲಿ ಮುದುಕ ಕೂತ್ಕೊಂಡಿರೋದು ಅವನಿಗೆ ಆ ಮಳೆಯ ರಭಸದಿಂದ ಕಾಣುವುದಿಲ್ಲ. ಒಂದು ಸಮನಾಗಿ ನಡೆದುಕೊಂಡು ಬರ್ತಾ ಇರುವಾಗ ಮುದುಕನಿಗೆ ಕಾಲು ತಗಲಿ ಎದುರು ಬೀಳ್ತಾನೆ. ಸಡನ್ನಾಗಿ ಬಿದ್ದಾಗ ಮುದುಕನಿಗೂ ಕೋಪ ಬರ್ತದೆ. ಯಾರಿದು ನನ್ನನ್ನು ತುಳಿದು ಹೋಗುವುದು ಅಂತ ಕೋಪ ಬರ್ತದೆ. ಅಲ್ಲಿ ಆವಾಗ ಮಧ್ಯೆ ಬಂದ ಮಿಂಚಿನ ಬೆಳಕಿನಿಂದ ಮುದುಕನಿಗೆ ಅರಿವಾಗ್ತದೆ, ಯಾವುದೋ ಒಬ್ಬ ಹುಡುಗ ನನ್ನನ್ನು ತುಳಿದು ಹೋಗ್ತಾ ಇದ್ದಾನೆ ಅಂತ ಅರಿವಾಗ್ತಾನೆ. ಕೋಪಗೊಂಡು ಅವನು ಕೂಡಲೇ ಕೇಳ್ತಾನೆ, ಯಾಕೆ ನನ್ನನ್ನು ಕಣ್ಣು ಕಾಣುವುದಿಲ್ವ ನಿನಗೆ? ಆ ಥರ ಕೇಳ್ತಾನೆ. ಕೇಳುವಾಗ ಸಡನ್ನಾಗಿ ತುಳಿದು ಹೋದ ಈ ದಾರಿ ಹೋಕನಿಗೆ ಪರಿಸ್ಥಿತಿ ಅರಿವಾಗಿ ಕೂಡಲೇ ಬಂದು ಕ್ಷಮೆ ಕೇಳ್ತಾನೆ. ಅಯ್ಯೋ, ನಾನು ನಿಮ್ಮನ್ನು ತುಳಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನಗೆ ಗೊತ್ತಾಗಲಿಲ್ಲ ಗೌಡ್ರೆ, ನನ್ನನ್ನು ಕ್ಷಮಿಸಿ. ಇಲ್ಲಿ ಇಂತಹ ಮಳೆ ಬರುವ ಸಮಯದಲ್ಲಿ ಮೋಡ ಬೇರೆ ಮಸುಕಿದೆ, ನಾನು ಈ ಊರಿಗೂ ಹೊಸಬ, ನನಗೆ ಏನು ಕಾಣ್ತಾ ಇಲ್ಲ, ಈ ಮೇಡನ್ ಹತ್ತಲಿಗೂ ನನಗೆ ಕಷ್ಟ ಆಗ್ತಾ ಇತ್ತು, ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ನೋಡದೆ ತುಳಿದೆ ಅಂತ ಅವನು ಸ್ವಲ್ಪ ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಹೇಳ್ತಾನೆ. ಹಾಗೆ ಹೇಳಿ ಆಮೇಲೆ ಅವನಿಗೆ ಆ ಮುದುಕನನ್ನು ನೋಡಿ ಬೇಜಾರಾಗ್ತದೆ. ದಾರಿ ಹೋಕನಿಗೆ ಹೇಳ್ತಾರೆ, ಏನಾಯಿತು ನಿಮಗೆ, ಯಾಕೆ ಇಲ್ಲಿ ಇದರಲ್ಲಿ ಒಬ್ಬರೇ ಹೋಗ್ತಾ ಇದ್ದಾರೆ, ನಿಮಗೆ ನಡಿಲಿಕ್ಕೆ ಕಷ್ಟ ಆಗ್ತಿದೆ, ನನ್ನಿಂದ ಏನಾದರೂ ಸಹಾಯ ಆಗಬೇಕಾ ಎಂದು ಇಲ್ಲಿ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಮುದುಕನಿಗೆ ಕೋಪ ಬರ್ತದೆ. ಕೋಪ ಯಾಕೆ ಅಂದರೆ ಜೀವನೋತ್ಸಾಹ ಕಡಿಮೆ. ನನಗೆ ಮುದುಕನ ನನಗೆ ಚಳಿ ಆದ್ರೇನು, ಕತ್ಲೆ ಆದ್ರೇನು, ನಾನು ಹೋಗ್ತೇನೆ, ನನಗೊಬ್ಬನಿಗೆ ಹೋಗ್ಲಿಕ್ಕೆ ಆಗ್ತದೆ, ನನಗೆ ಕಾಡಾದ್ರೇನು, ಮೇಡಾದ್ರೇನು ಅಂತ ಮುದುಕನಿಗೆ ಒಂಥರ ರೋಷದಲ್ಲೇ ಅವನಿಗೆ ಕೇಳ್ತಾನೆ, ನಾನು ಒಬ್ಬನೇ ಹೋಗ್ತೇನೆ. ಆದರೆ ಅವನಿಗೆ ಸಹಾಯದ ಅಗತ್ಯತೆ ಇದ್ರೂ ಅದನ್ನು ತೋರಿಸ್ಕೊಳ್ಳದೆ ಮುದುಕ ಹೀಗೆ ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ಮುದುಕ ಮಳೆ ಚಳಿ ಕಾಡ್ಲಿಗೆ ನಾನು ಹೆದರ್ಕೊಳ್ಳಿಕ್ಕೆ ಹೋಗುವುದಿಲ್ಲ, ನನಗೇನು ಭಯ ಇಲ್ಲ ಅಂತ ಹೇಳಿದ್ರೂ ಕೂಡ ಅವನ ಬಗ್ಗೆ ಮರುಕ ಉಂಟಾಗ್ತದೆ ನಮ್ಮ ದಾರಿ ಹೋಕರಿಗೆ. ಹಾಗೆ ತುಂಬ ದಾರಿ ಹೋಕನು ಸಮಾಧಾನದಿಂದಾಗಿ ಅವ್ರ ಜೊತೆ ಮಾತಾಡಿ ಅವರಿಗೆ ಹೇಳ್ತಾರೆ, ಅಂದರೆ ನಿಮಗೆ ನಾನು ಹೆಲ್ಪ್ ಮಾಡ್ತೇನೆ, ನಿಮ್ಮನ್ನು ನಾನು ಈ ಅಂಚಿನಿಂದ ಕರ್ಕೊಂಡು ಹೋಗ್ತೇನೆ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅವರು ಸಮಾಧಾನ ಮಾಡ್ತಾರೆ. ಅಂದರೆ ಹಿತದ ಮಾತುಗಳನ್ನಾಡುತ್ತಾತನ ಕತಿಯ ನಿಳುಹುದೆ, ಬೇಡವೆಂದರೂ ಜೊತೆಯೊಳೈದೆನು ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತಾ. ಅಂದರೆ ಅವರು ಹಿತವಾದ ಮಾತುಗಳನ್ನಾಡಿ ಅವರಿಗೆ ಸಮಾಧಾನ ಮಾಡಿ ಅವರಲ್ಲಿರುವ ಮುದುಕನಲ್ಲಿರುವ ಕೋಪ ರೋಷವನ್ನು ಆದಷ್ಟು ಇವರ ಮಾತಿನಿಂದಲೇ ಅವರು ಸಮಾಧಾನದಿಂದ ಮಾತಾಡಿ ಅವರನ್ನು ಕೋಪವನ್ನು ಇಳಿಸಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇಳಿಸಿ ಅವರನ್ನು ಅಂತಹ ಮಳೆಯ ಮೋಡ ಮುಸುಕಿದ ವಾತಾವರಣ, ಕಣಿವೆ ಪ್ರದೇಶದಿಂದ ದೂರ ಅವರ ಜಾಗಕ್ಕೆ ಅವ್ರನ್ನ ಕರೆದುಕೊಂಡು ಹೋಗಲುವರಿಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ದಾರಿ ಹೋಗ್ತಾರೆ. ಮೇಡ ಹತ್ತುತ್ತಲಿದ್ದೆ ವಿಂತು ಗೌಡ ಕರಗಿದ ಕರವ ನೆಮ್ಮಿದ ಮೋಡ ಮಿಂಚಿನ ಬಾನ ಹೊಲಿತು ಎನ್ನ ಮನದ ಭಾವವು. ಈಗ ನಾಯಕನ ಮನಸ್ಸು ಅಂದರೆ ಮೋಡ ಮಿಂಚುಗಳನ್ನು ತುಂಬಿದ ಆಕಾಶದಂತಾಗಿ ತಾನು ತೋರಿದ ಪ್ರೀತಿಗೆ ಮನಸೋತ ಮುದುಕನನ್ನು ಗಮನಿಸಿ ಸಂತಸಪಟ್ಟನು. ಅಂದರೆ ಇಲ್ಲಿ ನಾಯಕ ಅಂದರೆ ನಮ್ಮ ದಾರಿ ಹೋಕರಿಗೆ ಮುದುಕರಿಗೆ ನಾನು ಇಷ್ಟು ಮಾತಾಡಿದ ರೀತಿಯಿಂದಾಗಿ ಅವರು ಕರಗಿದ್ದನ್ನು ನೋಡಿ ಮುದುಕರಿಗೆ ಸಮಾಧಾನದಿಂದಿರುವುದನ್ನು ನೋಡಿ ನಮ್ಮ ದಾರಿ ಹೋಕರಿಗೆ ಒಂದು ತರಹ ಸಮಾಧಾನ ಆಗ್ತದೆ. ಹಾಗೆ ಹೋಗ್ತಾ ಇಬ್ಬರು ದಾರಿಯಲ್ಲಿ ಪಾಸಾಗಿ ಬೆಟ್ಟ ಗುಡ್ಡೆಗಳನ್ನು ಪಾಸಾಗಿ ಅವರೆಲ್ಲಿ ಹೋಗಬೇಕು ಆ ಜಾಗಕ್ಕೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ
ಮುದುಕನ ಕಣ್ಣಲ್ಲಿ ಕಣ್ಣೀರು ಜಿನುಗ್ತಾ ಇರುತ್ತದೆ. ಅದನ್ನು ಏನೋ ಒಂದು ಶೋಕದ ಭಾವನೆ ಅಥವಾ ಏನೋ ಒಂದು ಅಸಮಾಧಾನದ ಒಂದು ಎಳೆ ಅವರ ಮುಖದಲ್ಲಿರುವುದನ್ನು ನೋಡಿ ನಮ್ಮ ದಾರಿ ಹೋಕರು ಮುದುಕರಿಗೆ ಕೇಳ್ತಾರೆ, ಏನಾಯಿತು ಗೌಡ್ರೆ, ನಿಮಗೆ ಯಾಕೆ ಈ ಥರ ಅಳ್ತಿದ್ದೀರಾ? ದೂಡವೇತಕ್ಕೆ ಗೌಡ ಪೇಳೈ, ದಿಗಿಲು ಬಿದ್ದೆಯೇ ಮುಪ್ಪ ಹಳಿವೆಯ, ಬಗೆಯೊಳಾವುದು ನೋವು ಕೂಪವೇ ನಿನ್ನ ದುರ್ಬಲತೆಗಳುವೆಯಾ ಅಂತ ಕೇಳ್ತಾರೆ. ಅಂದರೆ ಯಾಕೆ ನಿಮಗೆ ಈ ಥರ ದುಗುಡ, ಯಾಕೆ ಇಷ್ಟು ದಿಗಿಲು ಆಗಿದ್ದೀರಾ? ಏನು ವರ್ಷ ಆಯಿತು ಅಂತ ತಲೆ ನೋವಾಗ್ತಿದೆಯಾ? ಅಥವಾ ನಿಮ್ಗೆ ಯಾವ ನೋವಿದೆ? ಏನಾದರೂ ನಿಮಗೆ ಆಗೋದಿಲ್ಲ, ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ನಿಮ್ಗೆ ಏನಾದರೂ ಕೋಪದಿಂದ ನೀವು ಅಳ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ಏನು ಅಂತ ಅವ್ರು ಕೇಳಿದಾಗ ಗೌಡ್ರು ಹೇಳ್ತಾರೆ, ಎನ್ನ ಮಾತಿಗೆ ಗೌಡನೆಂದನು, ಎನ್ನ ಕರಗಳ ನಮುಕಿ ಮೆಲ್ಲನೆ, ಎನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪನು. ಅಂದರೆ ಗೌಡರಿಗೆ, ಅಂದರೆ ಆ ಮುದುಕರಿಗೆ ಅವರ ಮಗ ತೀರಿ ಹೋಗಿರ್ತಾರೆ. ಅವರ ಮಗನ ಇವನ ಮುಖ ನೋಡಿದಾಗ ಅವರಿಗೆ ಅವರ ತೀರಿ ಹೋದ ಮಗನ ನೆನಪಾಗಿ ಅವರು ಅಳುತ್ತಾರೆ. ನನಗೂ ನಿನ್ನಂತೆ ಒಬ್ಬ ಮಗನಿದ್ದಾನೆ, ನೀನು ನನ್ನ ಮೇಲೆ ತೋರುವ ಈ ಪ್ರೀತಿಯ ಆಧಾರಗಳನ್ನು ನೋಡಿದಾಗ ನನಗೆ ನನ್ನ ಮಗನಿದ್ದರೆ ಹೀಗೆ ಇರ್ತಿದ್ದಾನಲ್ಲ ಅಂತ ನೆನಪಾಗ್ತದೆ. ನಾನು ಅವನು ಕಳೆದುಕೊಂಡು ಪ್ರತಿ ಕ್ಷಣ ನೋವಲ್ಲಿರ್ತೇನೆ. ಆ ನೆನಪು ನನಗೆ ಈಗ ಮರುಕಳಿಸಿ ನನ್ನ ಮುಖ ಈ ಥರ ದಿಗಿಲಿಗೊಳಗಾದ ಅಥವಾ ದುಗುಡದಿಂದ ಕೂಡಿಕೊಂಡಿದೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಏನು ಮಾತಾಡಲಿಕ್ಕೆ, ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತಲೂ ಆ ಕ್ಷಣದಲ್ಲಿ ದಾರಿ ಹೋಕನಿಗೆ ಅರಿವಾಗೋದಿಲ್ಲ. ಯಾವುದೇ ಒಂದು ಕಳೆದುಕೊಂಡಾಗ ಆಗುವ ನೋವಿಗೆ ಯಾರಿಂದಲೂ ಸಮಾಧಾನ ಸಿಗೋದಿಲ್ಲ. ಬರೀ ಮೌನ ಮತ್ತು ಕಾಲ ಅಷ್ಟೇ ಆ ನೋವಿಗೆ ಸಮಾಧಾನ ಕೊಡಬೇಕು. ಹಾಗಾಗಿ ದಾರಿ ಹೋಕರು ಮತ್ತು ಆ ಮುದುಕ ಇಬ್ಬರು ಕೂಡ ಏನು ಮಾತಾಡದೆ ಅವರಿಗೆ ಎಲ್ಲಿಗೆ ಹೋಗಬೇಕು, ಅವ್ರಿಗೆ ದಾರಿ ಕಡೆ ನಡ್ಕೊಂಡು ಸಮಾಧಾನದಿಂದ ಮೌನದಿಂದ ಅವರವರ ಹೆಜ್ಜೆಯನ್ನು ಹಾಕ್ತಾ ಇರ್ತಾರೆ ಭಾರವಾದ ಮನಸ್ಸುಗಳೊಡನೆ ಅನ್ನೋದ್ರಲ್ಲಿ ಈ ಕವಿತೆ ಸಾರಾಂಶ ಒಳಗೊಂಡಿರ್ತದೆ ಸ್ನೇಹಿತರೆ. ಅಂದರೆ ಇದೊಂದು ಕಡಿಮೆಯ ಮುದುಕ ಎಂದು ಒಬ್ಬ ಮುದುಕ ಮತ್ತು ದಾರಿ ಹೋಕನ ನಡುವೆ ನಡೆಯುವಂಥ ಸಂಭಾಷಣೆ ಆಗಿರ್ತದೆ. ಹಾಗಾಗಿ ಇದನ್ನು ಈ ಒಂದು ಸಂಕಲನ ನನ್ನದೇ ವಾಕ್ಯದಲ್ಲಿ ಅದರ ಕತೆ ಏನು ಒಳಗೊಂಡಿದೆ ಎನ್ನುವುದನ್ನು ನನ್ನದೇ ರೀತಿಯಲ್ಲಿ ಕಥೆಯ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಒಂದ್ಸಲ ಪುಸ್ತಕ ಓದ್ಕೊಂಡ್ರೆ ನಿಮಗೆ ಇದು 5 ಮಾರ್ಕ್ಸಿಗೆ ಸಂದರ್ಭ ಸಹಿತ ವಿವರಿಸಿ ಅಂತ ಕೂಡ ಬರ್ತದೆ. ಹಾಗಾಗಿ ನೀವು ಒಂದ್ಸಲ ಬರೀ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಒಂದ್ಸಲ ಓದ್ಕೋಬೇಕು ಜಸ್ಟ್ ಮೇಲ್ಗಡೆ. ಅಂದರೆ ನಿಮಗೆ ಇದೊಂದು ಪದ್ಯ ಸಂಕಲನ ಯಾವ ಪಾಠದಿಂದ ಬಂದಿದೆ ಅನ್ನೋದಾದ್ರೂ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಅಂದರೆ ಗೌಡ ಅಥವಾ ದುಗುಡ ವೇತಕ್ಕೆ ಪೇಳೈನ, ಮುಪ್ಪು, ಹಳೆ, ಮುದುಕ, ದಾರಿ ಹೋಕ, ಈ ಥರ ಒಂದೊಂದೆರಡು ವರ್ಡ್ಗಳು ಬಂದಾಗ ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇದು ಕಣಿವೆಯ ಮುದುಕ ಚಾಪ್ಟರಿಂದಲೇ ಬಂದಿರ್ತದೆ. ಸೊ ಹಾಗಾದರೆ ಈ ಚಾಪ್ಟರ್ ಇದು ಏನಿದ್ರೆ ಒಳಗೊಂಡಿದೆ ಇದು ಈಸಿ ಇದೆ, ತುಂಬ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಆಗಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲಾಗದಷ್ಟು ಕಠಿಣವಾಗಿಲ್ಲ. ಈ ಪಠ್ಯಭಾಗ ತುಂಬ ಈಸಿಯಾಗಿರೋದ್ರಿಂದ ಒಂದ್ಸಲ ನೀವು ಪಠ್ಯಭಾಗನ ಓದ್ಕೊಂಡ್ರೆ ಸಾಕು. ಮತ್ತು ಕತೆ ಏನು, ಈ ಕಥೆಯ ವಿಶ್ಲೇಷಣೆ ಏನು ಎನ್ನುವುದನ್ನು ನೆನ್ಪಿಟ್ಕೊಂಡ್ರೆ ನೀವು ನಿಮ್ಮದೇ ವಾಕ್ಯದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಖಂಡಿತವಾಗಿ ಇದು ಪ್ರತಿ ವರ್ಷ 5 ಇಲ್ಲ 10 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಆಗಿರ್ತದೆ, ಬಂದಿದೆ ಪ್ರತಿ ವರ್ಷ ಕೂಡ. ಹಾಗಾಗಿ ಇದು ನಾನು ಹೇಳ್ದಂಗೆ ನಾನು ಮಾಡುವ ಎಲ್ಲ ಚಾಪ್ಟರ್ಗಳು ಕೂಡ ಇಂಪಾರ್ಟೆಂಟ್ ಇರೋ ಚಾಪ್ಟರನ್ನು ಮಾತ್ರ ತೊಗೊಂಡಿದ್ದೇನೆ. ಯಾಕಂದರೆ ಕೊನೆ ಕ್ಷಣದಲ್ಲಿ ಓದುವ ಅನೇಕ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗಲಿ ಅನ್ನೋದಕ್ಕೆ. ಎಲ್ಲ ಪಠ್ಯಭಾಗವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ. ನಿಮ್ಗೆ ಅಟ್ಲೀಸ್ಟ್ ಜಸ್ಟ್ ಒಂದು ಓದ್ಕೊಂಡು ಕೊನೆಯ ಕ್ಷಣದಲ್ಲೋ ಏನೋ ಓದ್ಕೊಂಡು ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ ಚಾನಲ್ ಇದು. ಹಾಗಾಗಿ ಎಲ್ಲವನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಎಲ್ಲ ಪಠ್ಯಭಾಗವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ಕಳೆದ 6-7 ವರ್ಷಗಳ ಪಠ್ಯದ ಕ್ವಶನ್ ಪೇಪರ್ನ ನಾನು ಅನಲೈಸ್ ಮಾಡಿ ಜಾಸ್ತಿ ಯಾವುದು ಪಠ್ಯದಿಂದ ಬಂದಿದೆ ಆ ಪಠ್ಯದ ಕ್ವಶನನ್ನು ಮಾತ್ರ ತೆಗೆದು ಆ ಪಠ್ಯಭಾಗವನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತೇನೆ. ಹಾಗಾಗಿ ನೀವು ಇದನ್ನು ಓದ್ಕೊಂಡು ಎಕ್ಸಾಮ್ಗೆ ಸ್ವಲ್ಪ ರೆಡಿಯಾಗಿ ಸ್ನೇಹಿತರೆ. ಥ್ಯಾಂಕ್ ಯು.